ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜಧಾನಿ ಬೆಂಗಳೂರಿನ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಸೈಕಲ್ ಅನ್ನು ಹೊರತುಪಡಿಸಿ ಎಲ್ಲ ವಾಹನಗಳಿಗೆ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಫ್ರೀ ಪಾರ್ಕಿಂಗ್ಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ರಸ್ತೆಗಳನ್ನು ABC ಮಾದರಿಗಳಿಗಾಗಿ ವಿಂಗಡಿಸಿ ಶುಲ್ಕವನ್ನು ವಿಧಿಸಲಾಗುತ್ತೆ. ರಾತ್ರಿ 8ರಿಂದ ಬೆಳಗ್ಗೆ 8 ಗಂಟೆ ತನಕ ಫ್ರೀ ಪಾರ್ಕಿಂಗ್ಗೆ ಅವಕಾಶವನ್ನು ಕೊಡಲಾಗಿದ್ದು, ಆಫ್ ಸ್ಟ್ರೀಟ್ ಪಾರ್ಕಿಂಗಿಗೆ ಮಾಸಿಕ ಪಾಸನ್ನು ಕಡ್ಡಾಯ ಮಾಡಲಾಗಿದೆ. ಮನೆ ಮುಂದೆ ಪಾರ್ಕ್ ಮಾಡಿದರೂ ಕೂಡ ಮನೆ ಮಾಲೀಕರೇ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಅಂತ ರಾಜ್ಯ ಸರ್ಕಾರ ಇದೀಗ ಕರಡು ಸೂಚನೆ ಹೊರಡಿಸಿದೆ. ನೀವು ಇತ್ತೀಚೆಗಷ್ಟೇ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರ ಎಲ್ಲೆಲ್ಲಿ ಅನೇಕ ದಿನಗಳಿಂದ ಈ ರೀತಿಯಾಗಿ ವಾಹನಗಳು ನಿಂತಿತ್ತು, ಅವುಗಳಿಗೆ ನೋಟಿಸ್ ಅಂಟಿಸಿ ಅವುಗಳನ್ನು ತೆರವುಗೊಳಿಸೋದು, ಅವುಗಳನ್ನು ಎತ್ತಾಕೊಂಡು ಹೋಗೋದು, ಅದಾದ ನಂತರ ಅವುಗಳಿಗೆ ದಂಡವನ್ನು ವಿಧಿಸೋದು, ಒಂದು ಜಾಗೃತಿ ಮೂಡಿಸೋ ಪ್ರಯತ್ನವನ್ನು ಮಾಡಿದರು. ಇದೀಗ ಒನ್ಸ್ ಅಗೇನ್ ಸೈಕಲನ್ನು ಹೊರತುಪಡಿಸಿ ಎಲ್ಲ ವಾಹನಗಳಿಗೂ ಕೂಡ ಶುಲ್ಕವನ್ನು ವಿಧಿಸೋದಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇದೆ. ಆಟೋ ನಿಲ್ದಾಣಗಳಲ್ಲಿ ಮಾತ್ರ ಉಚಿತವಾದಂತಹ ಪಾರ್ಕಿಂಗ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಸ್ತೆಗಳನ್ನು ABC ಮಾದರಿಯಾಗಿ ವಿಂಗಡಿಸಿ ಶುಲ್ಕವನ್ನು ವಿಧಿಸಲಾಗುತ್ತಂತೆ. ಬೆಳಗ್ಗೆ ಈ ರೀತಿಯಾದಂತಹ ವ್ಯವಸ್ಥೆ ಸರ್ಕಾರದಿಂದ ಇದಕ್ಕೆ ಬಂದಿದೆ.